ಮತ್ತು ಮಾನ್ಯ ನ್ಯಾಯಾಲಯ ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದುದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ. ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ಒಟ್ಟಾರೆಯಾಗಿ 11,50,000 ದಂಡ ವಿಧಿಸಿದೆ. ಅದರಲ್ಲಿ ನಮ್ಮ ಸರ್ಕಾರದ ಪರ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಜಗದೀಶ್ ರವರು ವಾದ ಮಂಡಿಸಿದಂತೆ ಬಹುಮುಖ್ಯ ಪಾಲು ಅಂದರೆ 11,25,000 ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ. ಯಾಕಂದರೆ ಸಂತ್ರಸ್ತೆ ಯಾವ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಮತ್ತು ಅಲ್ಲದೆ ಸಮಾಜಕ್ಕೆ ಮುಖವನ್ನು ತೋರಿಸುವಂತ ಸ್ಥಿತಿಯಲ್ಲಿ ಇಲ್ಲ. ದುಡಿಯಲಿಕ್ಕೆ ಹೋಗ್ಲಿಕ್ಕೂ ಸಹ ಕಷ್ಟ. ಇವೆಲ್ಲವನ್ನ ಪರಿಗಣಿಸಿ ಮತ್ತು ಮೇಲಾಗಿ ಆರೋಪಿ ಸಂಸತ್ ಸದಸ್ಯನಾಗಿದ್ದರಿಂದ ಅವರ ಸಂಸತ್ ಸದಸ್ಯದ ಅವಧಿಯಲ್ಲಿ ಈ ಅತ್ಯಾಚಾರವನ್ನು ಎಸಗಿದ್ರಿಂದ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷವಾದ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸುವುದರ ಮೂಲಕ ಕಾನೂನು ಮಾಡುವವರಿಗೆ ಒಂದು ಕಠಿಣ ಸಂದೇಶವನ್ನು ರವಾನಿಸಿದೆ. Sir, in English, please. Sir, in English. Today the special court has convicted. ಕನ್ನಡದಲ್ಲಿ ಈಗಾಗಲೇ ಟುಡೇ ಸ್ಪೆಷಲ್ ನಮ್ಮ ಸ್ನೇಹಿತರು ಈಗಾಗಲೇ ಹೇಳಿದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ 276K ಮತ್ತೆ ಅವನ ಜೀವಿತಾವಧಿವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ 276Nಗೆ ವಿಧಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ. ಇವತ್ತು ಬಹುಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ, ಒಬ್ಬ ಅಮಾಯಕ ಹೆಣ್ಣು ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ಆಕೆಯಲ್ಲಿ ಇರತಕ್ಕಂಥ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ನಾವು ವಾದ ಮಂಡಿಸಿದ್ವಿ. ಒಂದು ದುರದೃಷ್ಟಕರ ಅಂತಂದ್ರೆ ಇವತ್ತು ಸಹ ಅವ್ರ ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ, ಆಕೆ ಮಕ್ಕಳಿದ್ದಾರೆ, ಆಕೆ ಏನು ಅಂಥದ್ದೇನು ಸಮಸ್ಯೆ ಆಗಿಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಅನ್ನ ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನ ಮಂಡಿಸಿದ್ರು. ನನ್ನ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ವಾದ. ಏಕೆ ಅಂತಂದ್ರೆ ರೇಪ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು, ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅಕ್ರಮ, ಅವ್ರು ಜೀವಿಸ್ತಾ ಇರ್ತಕ್ಕಂಥ ರೀತಿ ಅವ್ರಿಗೆ ಗೊತ್ತು. ಅದನ್ನ ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ. ಎನಿವೆ, ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ. ಥ್ಯಾಂಕ್ ಯು. ಎಷ್ಟು ವರ್ಷಗಳ ಕಾಲ ಅವರು ಮಿನಿಮಮ್ ಎಷ್ಟು ವರ್ಷಗಳ ಕಾಲ ಜೈಲೊಳಗೆ ಇರ್ತಾರೆ? ಸೆಕ್ಷನ್ 276N ಪ್ರಕಾರ ಅವನ ಜೀವಿತಾವಧಿವರೆಗೂ ಸಹ ಆ ಶಿಕ್ಷೆ ಇದೆ, ಜೀವಾವಧಿ ಶಿಕ್ಷೆ ಇದೆ. ಹಂಗಾಗಿ ಅವನ ಸಾಯುವ ತನಕ. ಹಂಗಾಗಿ ಸೆಕ್ಷನ್ 276N ಅಲ್ಲಿ ಅವನಿಗೆ ಅವನ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷೆಯನ್ನು ವಿಧಿಸಿದೆ. ಅವರು ಸಾಯೋವರೆಗೂ ಸಹ ಜೈಲಲ್ಲಿ ಇರಬೇಕಾಗುತ್ತೆ. Today's special court has awarded sentence to the accused, to the convicted former MP, Mr. Prajwal Revanna. Under section 276K, he has been convicted for 2 years. Under section 276N, he has been convicted for life with remaining period of life. And he has also been convicted on various provisions of section 354 and IT Act as well.
Now, the total compensation amount of 11,50,000 rupees has been awarded, out of which 11,25,000 rupees will be paid to the victim. In addition to the compensation which is awarded, the accused is liable to be remain in prison under Section 376N to the remaining period of his life. Thank you. Sir, can this be a challenge in High Court like by the... Of course, he has the right to appeal. He has the right to appeal. He can challenge it in appeal. ದಂಡದ ಅಮೌಂಟ್ 11,50,000ದಲ್ಲಿ 11,25,000ನ ವಿಕ್ಟಿಮ್ಗೆ ಪರಿಹಾರ ರೂಪದಲ್ಲಿ ಕೊಡಬೇಕಾಗಿದೆ. ಇವತ್ತು ಮಾನ್ಯ ನ್ಯಾಯಾಲಯ ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ. ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ಒಟ್ಟಾರೆಯಾಗಿ 11,50,000 ದಂಡ ವಿಧಿಸಿದೆ. ಅದರಲ್ಲಿ ನಮ್ಮ ಸರ್ಕಾರದ ಪರ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಜಗದೀಶ್ ರವರು ವಾದ ಮಂಡಿಸಿದಂತೆ ಬಹುಮುಖ್ಯ ಪಾಲು ಅಂದರೆ 11,25,000 ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ. ಯಾಕಂದರೆ ಸಂತ್ರಸ್ತೆ ಯಾವ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಮತ್ತು ಅಲ್ಲದೆ ಸಮಾಜಕ್ಕೆ ಮುಖವನ್ನು ತೋರಿಸುವಂಥ ಸ್ಥಿತಿಯಲ್ಲಿ ಇಲ್ಲ. ದುಡಿಲಿಕ್ಕೆ ಹೋಗ್ಲಿಕ್ಕೂ ಸಹ ಕಷ್ಟ. ಇವೆಲ್ಲವನ್ನ ಪರಿಗಣಿಸಿ ಮತ್ತು ಮೇಲಾಗಿ ಆರೋಪಿ ಸಂಸತ್ ಸದಸ್ಯನಾಗಿದ್ದರಿಂದ ಅವರ ಸಂಸತ್ ಸದಸ್ಯದ ಅವಧಿಯಲ್ಲಿ ಈ ಅತ್ಯಾಚಾರವನ್ನು ಎಸಗಿದ್ರಿಂದ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷವಾದ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸುವುದರ ಮೂಲಕ ಕಾನೂನು ಮಾಡುವವರಿಗೆ ಒಂದು ಕಠಿಣ ಸಂದೇಶವನ್ನು ರವಾನಿಸಿದೆ. Sir, in English, please. Sir, in English. Today the special court has convicted. ಕನ್ನಡದಲ್ಲಿ ಈಗಾಗಲೇ ಟುಡೇ ಸ್ಪೆಷಲ್ ನಮ್ಮ ಸ್ನೇಹಿತರು ಈಗಾಗಲೇ ಹೇಳ್ದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ 276K ಮತ್ತೆ ಅವನ ಜೀವಿತ ವರದಿವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ 276Nಗೆ ವಿಧಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ. ಇವತ್ತು ಬಹುಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ, ಒಬ್ಬ ಅಮಾಯಕ ಹೆಣ್ಣು ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ಆಕೆಯಲ್ಲಿ ಇರತಕ್ಕಂಥ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ನಾವು ವಾದ ಮಂಡಿಸಿದ್ವಿ. ಒಂದು ದುರದೃಷ್ಟಕರ ಅಂತಂದ್ರೆ ಇವತ್ತು ಸಹ ಅವ್ರ ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ, ಆಕೆ ಮಕ್ಕಳಿದ್ದಾರೆ, ಆಕೆ ಏನು ಅಂಥದ್ದೇನು ಸಮಸ್ಯೆ ಆಗಿಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಅನ್ನ ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನ ಮಂಡಿಸಿದ್ರು. ನನ್ನ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ವಾದ. ಏಕೆ ಅಂತಂದ್ರೆ ರೇಪ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು, ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅಕ್ರಮ, ಅವ್ರು ಜೀವಿಸ್ತಾ ಇರ್ತಕ್ಕಂಥ ರೀತಿ ಅವ್ರಿಗೆ ಗೊತ್ತು. ಅದನ್ನ ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ. ಎನಿವೆ, ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ. ಥ್ಯಾಂಕ್ ಯು. ಎಷ್ಟೆಷ್ಟು ವರ್ಷಗಳ ಕಾಲ ಅವರು ಮಿನಿಮಮ್ ಎಷ್ಟು ವರ್ಷಗಳ ಕಾಲ ಜೈಲೊಳಗೆ ಇರ್ತಾರೆ? ಸೆಕ್ಷನ್ 276N ಪ್ರಕಾರ ಅವನ ಜೀವಿತಾವಧಿವರೆಗೂ ಸಹ ಆ ಶಿಕ್ಷೆ ಇದೆ, ಜೀವಾವಧಿ ಶಿಕ್ಷೆ ಇದೆ. ಹಂಗಾಗಿ ಅವನ ಸಾಯುವ ತನಕ. ಹಂಗಾಗಿ
ಸೆಕ್ಷನ್ 276N ನಲ್ಲಿ ಅವನಿಗೆ ಅವನ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷೆಯನ್ನು ವಿಧಿಸಿದೆ. ಅವರು ಸಾಯೋವರೆಗೂ ಸಹ ಜೈಲಲ್ಲಿ ಇರಬೇಕಾಗುತ್ತೆ. ಅಂದ್ರೆ 14 ಇಯರ್ಸ್ ಅಲ್ಲ. Today's special court has awarded sentence to the accused, to the convicted former MP, Mr. Prajwal Revanna. Under section 276K, he has been convicted for 2 years. Under section 276N, he has been convicted for life with remaining period of life. And he has also been convicted on various provisions of section 354 and IT Act as well. Now, the total compensation amount of 11,50,000 rupees has been awarded, out of which 11,25,000 rupees will be paid to the victim. In addition to the compensation which is awarded, the accused is liable to be remain in prison under section 376N to the remaining period of his life. Thank you. Sir, can this judgment be challenged in High Court like by the... Of course, he has the right to appeal. He can challenge it in appeal. ದಂಡದ ಅಮೌಂಟ್ 11,50,000 11,25,000 ವಿಕ್ಟಿಮ್ಗೆ ಪರಿಹಾರ ರೂಪದಲ್ಲಿ ಕೊಡಬೇಕಾಗಿದೆ.